ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಟೋಪಿಯ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ. ಉಲ್ಲನ್ ಟೋಪಿಯ ಸ್ಟಿಚ್ಚು ಹೇಳ್ಕೊಡ್ತಾ ಇರೋದು. ಟೋಪಿ ಮಾಡೋದು ಹೆಂಗೆ ಅಂತ ನಾನು ಮೊದಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯ ಟೋಪಿನೇ ಇದನ್ನು ಮಾಡೋದು. ಆರೆಂಜ್ ಟೋಪಿ ಉಲ್ಲನ್ ಕ್ಯಾಪ್ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಮಾಡೋದು ಟೋಪಿ, ಆದರೆ ಟೋಪಿಯ ಡಿಸೈನ್ ಬೇರೆ ಇದೆ. ಇದು ಮೊದಲು ನಾನು ರಿಬ್ಡ್ ಸ್ಟಿಚ್ಚಿಂದ ಮಾಡಿದ್ದು, ಪೂರ್ತಿ ಒಂದೇ ಸ್ಟಿಚ್ಚು. ಇದು ಸ್ವಲ್ಪ ಬೇರೆ ಇದೆ. ಈ ಸ್ಟಿಚ್ ಇದು ನಾನು ಕಮ್ಯುನಿಟಿಲಿ ನನ್ನ ಮಗಳು ಮಾಡಿರೋದಂಥ ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಅದೇ ಟೋಪಿನ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಆ ಸ್ಟಿಚ್ಚು ಹೆಂಗೆ ಅಂತ ಅದು ನಾನು ಹೇಳ್ಕೊಡ್ತಾ ಇಲ್ಲ, ಅವಳು ಮಾಡಿರೋದ್ರಿಂದ, ಮಗಳು ಮಾಡಿರೋದ್ರಿಂದ ಮಗಳ ಹತ್ರನೇ ಮಾಡೋಕ್ಕೆ ಹೇಳ್ತೀನಿ ನಾನು. ಅವಳು ಮಾಡಿ ತೋರಿಸ್ತಾಳೆ ನಿಮಗೆ ಇವತ್ತು ವೀಡಿಯೋದಲ್ಲಿ. ನಾನು ಮಾಡ್ತಾ ಇಲ್ಲ, ನನ್ನ ಚಾನಲಲ್ಲಿ ನನ್ನ ಮಗಳು ಮಾಡ್ತಿದ್ದಾಳೆ, ಸ್ಟಿಚ್ ಹೇಳ್ಕೊಡ್ತಿದ್ದಾಳೆ ನೋಡಿ. ಟೋಪಿ ಹೆಂಗೆ ಮಾಡೋದು ಅಂತ ನಾನು ಆ ಟೋಪಿಯ ವೀಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಮೊದಲೇ, ಡಿಸ್ಕ್ರಿಪ್ಷನ್ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೋಡಿ ನೀವು. ಸ್ಟಿಚ್ ಅವಳು ಹೇಳ್ಕೊಡ್ತಾಳೆ ನೋಡಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅರ್ಥ ಆಯ್ತಾ ಅಥವಾ ಏನಾದರೂ ಡೌಟ್ಸ್ ಇದೆಯಾ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಬೇಕಾ ಅದ್ರ ಬಗ್ಗೆ ಕೇಳಬೇಕಂತ. ಇಲ್ಲಾಂದರೆ ಸಂಡೇ ನಾನು ಲೈವ್ ಬರ್ತೀನಿ, ಭಾನುವಾರ 5 ಗಂಟೆಗೆ. ಆವಾಗ ನೀವು ಬಂದು ಡೌಟ್ಸ್ ಕೇಳ್ಬೋದು, ನಾನು ಕ್ಲಿಯರ್ ಮಾಡ್ತೀನಿ. ನೋಡಿ, ನನ್ನ ಮಗಳು ಮಾಡ್ತಿದ್ದಾಳೆ ಮುಂದೆ. ಹಲೋ ಫ್ರೆಂಡ್ಸ್, ನಾನು ನಿವೇದಿತಾ, ಮಮತಾ ಶಂಕರಿ ಅವ್ರ ಮಗಳು. ನಾನು ಇವತ್ತು ಒಂದು ಟೋಪಿ ಮಾಡೋಕ್ಕೆ ಹೇಳ್ಕೊಡ್ತೀನಿ. ಆದರೆ ನಾನು ಬರೀ ಸ್ಯಾಂಪಲ್ ಮಾಡೋದು, ಯಾಕಂದರೆ ಅಮ್ಮ ಮೊದಲೇ ಒಂದು ಟೋಪಿದು ವಿಡಿಯೋ ಹಾಕಿದ್ರು. ಅದೇ ಥರ ಈ ಟೋಪಿನೂ ಕೂಡ ಮಾಡೋದು. ಒಂದು ರೆಕ್ಟ್ಯಾಂಗ್ಯುಲರ್ ಪ್ಯಾನಲ್ ಥರ ಮಾಡಿಬಿಟ್ಟು ಈ ಕಡೆಯಿಂದ ಎಲ್ಲ ಜಾಯಿನ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ಆ ವಿಡಿಯೋದ ಲಿಂಕ್ ಅಮ್ಮ ಹಾಕ್ತಾರೆ ಈ ವಿಡಿಯೋದಲ್ಲಿ. ಇದು ಸ್ಟಿಚ್ ಮಾತ್ರ ಒಂದು ಸ್ವಲ್ಪ ಬೇರೆ ಇರುತ್ತೆ. ಸೊ ಸ್ಯಾಂಪಲ್ ಶುರು ಮಾಡೋಣ. ನಾನು ಫಸ್ಟು ಸ್ಲಿಪ್ ನಾಟ್ ಹಾಕ್ತೀನಿ. ಸ್ಲಿಪ್ ನಾಟ್ ಆದಮೇಲೆ ಚೈನ್ ಮಾಡೋಣ. ಎಷ್ಟು ಬೇಕೋ ಅಷ್ಟು ಚೈನ್ ಮಾಡ್ಬೋದು. ನಾನೀಗ ಸ್ಯಾಂಪಲ್ಗೆ ಇದ್ದಿದ್ದ ಕಾರಣ ಕಮ್ಮಿ ಮಾಡ್ತೀನಿ. ನೀವು ನಿಮ್ಮ ಹ್ಯಾಟದು ಉದ್ದ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾರ್ಮಲಿ ಲೇಡೀಸ್ ಹ್ಯಾಟ್ ಅಂದರೆ ಒಂದು 12 ಇಂಚ್ ಆಗೋಷ್ಟು ಉದ್ದ ಬೇಕಾಗುತ್ತೆ. ಸೊ ಚೈನ್ ಲೂಸಾಗಿ ಮಾಡ್ತೀರಂದರೆ ಒಂದು 13 ಇಂಚ್ ಮಾಡಿ, ಟೈಟಾಗಿ ಮಾಡ್ತೀರಂದರೆ 12 ಇಂಚೇ ಮಾಡ್ಕೊಳ್ಳಿ. ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು, ಆಡು ಈವನು ಅಂತ ಏನೂ ಇಲ್ಲ. ಓಕೆ, ಸೊ ನಾನು ಇಷ್ಟು ಚೈನ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, ಒಂದು ಇದು ಕ್ರೋಶೆ ಹುಕ್ಕಿಂದ ಒಂದು ಚೈನ್ ಬಿಟ್ಟು ಎರಡನೇ ಚೈನ್ಗೆ ಹಾಫ್ ಡಬಲ್ ಕ್ರೋಶೆ ಮಾಡಿ. ಕ್ರೋಶೆ ಹುಕ್ಕಿಂದ ಒಂದು ಚೈನ್ ಬಿಟ್ಟು ಎರಡನೇ ಚೈನ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಚೈನ್ಗೆ ಒಂದು ಸ್ಲಿಪ್ ಸ್ಟಿಚ್ಚು. ಲೂಸಾಗಿ ಮಾಡಬೇಕು ಈ ಸ್ಲಿಪ್ ಸ್ಟಿಚ್ಚು, ತುಂಬ ಟೈಟಾಗಿ ಮಾಡಬಾರ್ದು. ಈ ಥರ ನೋಡಿ, ಲೂಸಾಗಿ. ಅದಾದಮೇಲೆ ಮತ್ತೆ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಚೈನ್ಗೆ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಿಂದಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್. ಸೊ ಹೀಗೆ ಈ ಪ್ಯಾಟರ್ನು ಹಾಫ್ ಡಬಲ್ ಕ್ರೋಶೆ ಸ್ಲಿಪ್ ಸ್ಟಿಚ್, ಹಾಫ್ ಡಬಲ್ ಕ್ರೋಶೆ ಸ್ಲಿಪ್ ಸ್ಟಿಚ್. ಹಾಗೆ ಅದನ್ನು ಕ್ರಂಚ್ ಸ್ಟಿಚ್ ಅಂತ ಹೇಳ್ತಾರೆ. ಅದೊಂದು ಟೆಕ್ಸ್ಚರ್ ಕೊಡುತ್ತೆ ಚೆನ್ನಾಗಿರೋದು. ಅದು ಇಷ್ಟುದ್ದಕ್ಕೆ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಒಂದು ಈಗ ನಿಮ್ಮ ಲೆಂತ್ 12 ಇಂಚಸ್ ಇದ್ದರೆ 12 ಇಂಚಲ್ಲಿ ಒಂದು 8 ಇಂಚು ಈ ಪ್ಯಾಟರ್ನ್ ಮಾಡಿ. 8 ಇಂಚ್ ಆಗೋಷ್ಟು ಇದನ್ನ ಮಾಡಬೇಕು. ಅದಾದಮೇಲೆ ಇಲ್ಲಿ ಫುಲ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ನಾನು ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು, ಈ ಸ್ಟಿಚ್ ಮಾಡ್ತೀವಿ, ಈ ಕ್ರಂಚ್ ಸ್ಟಿಚ್ ಮಾಡ್ತಿದ್ದೀವಲ್ವಾ, ಹಾಫ್ ಡಬಲ್ ಕ್ರೋಶೆಯಿಂದ ಶುರು ಮಾಡಿದ್ರೆ ಸ್ಲಿಪ್ ಸ್ಟಿಚ್ ಎಲ್ಲ ಎಂಡ್ ಮಾಡಬೇಕು. ಸೊ ಇವಾಗ ನಾನು ಹೇಳಿದೆ 12 ಇಂಚಲ್ಲಿ 8 ಇಂಚು ಕ್ರಂಚ್ ಸ್ಟಿಚ್ ಪ್ಯಾಟರ್ನು ಅಂತ. ಸೊ ಕ್ರಂಚ್ ಸ್ಟಿಚ್ ಪ್ಯಾಟರ್ನ್ ಮಾಡೋವಾಗ ಆ 8 ಇಂಚಲ್ಲಿ ಲಾಸ್ಟ್ ಎಂಡಿಂಗ್ ಸ್ಟಿಚ್ಚು ಸ್ಲಿಪ್ ಸ್ಟಿಚ್ ಇರಬೇಕು, ಹಾಫ್ ಡಬಲ್ ಕ್ರೋಶೆ ಮಾಡಬಾರ್ದು. ಸೊ ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನಾನು ಇವಾಗ ಇದು ಮಾಡಿದ್ದೀನಿ ಕ್ರಂಚ್ ಸ್ಟಿಚ್ಚು. ಸೊ ನಾನು ಲಾಸ್ಟು ಸ್ಲಿಪ್ ಸ್ಟಿಚ್ಚಲ್ಲಿ ಎಂಡ್ ಮಾಡಬೇಕು. ಇದೀಗ ಹಾಫ್ ಡಬಲ್ ಕ್ರೋಶೆ, ನಾನು ಲಾಸ್ಟಲ್ಲಿ ಸ್ಲಿಪ್ ಸ್ಟಿಚ್ಚಿಗೆ ಎಂಡ್ ಮಾಡ್ತೀನಿ ನಾನು. ಸೊ ಇದೀಗ ನಾನು ಇಡೀ ಚೈನ್ ಲೆಂಗ್ತ್ದು 2/3 ಲೆಂಗ್ತ್ ಕ್ರಂಚ್ ಸ್ಟಿಚ್ ಇಟ್ಟಿದ್ದೀನಿ, ಉಳಿದಿದ್ದ ಲೆಂಗ್ತ್ ಬಿಟ್ಟಿದ್ದೀನಿ.
ಸೊ ಈಗ ಸ್ಲಿಪ್ ಸ್ಟಿಚ್ಚಲ್ಲಿ ಎಂಡ್ ಮಾಡಿರ್ತೀವಲ್ವಾ, ಅದನ್ನು ತಗೊಂಡು ನಾವೊಂದು ಸೇಫ್ಟಿ ಪಿನ್ ಅಥವಾ ಸ್ಟಿಚ್ ಮಾರ್ಕರ್ ಇದ್ದರೆ ಅದನ್ನ ಮಾರ್ಕ್ ಮಾಡಬೇಕು. ಸೊ ಈ ಸ್ಲಿಪ್ ಸ್ಟಿಚ್ಚನ್ನು ನಾನು ಸೇಫ್ಟಿ ಪಿನ್ ಹಾಕಿ ಮಾರ್ಕ್ ಮಾಡಿಟ್ಟಿರ್ತೀನಿ, ಯಾಕಂದರೆ ಮುಂದೆ ನಮಗೆ ಕನ್ಫ್ಯೂಷನ್ ಆಗಬಾರ್ದು ನೆಕ್ಸ್ಟ್ ಸ್ಟೆಪ್ ಮಾಡೋವಾಗ. ಇದಾದಮೇಲೆ ಉಳಿದಿದ್ದಕ್ಕೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಉಳಿದಿದ್ದೆಲ್ಲ ಚೈನ್ಗೆ ಸಿಂಗಲ್ ಕ್ರೋಶೆ. ಓಕೆ, ನಾನೀಗ ಈ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ವಾ, ಸೊ ನೆಕ್ಸ್ಟ್ ರೋ ಒಂದು ಚೈನ್ ಮಾಡ್ಕೊಳ್ಳಿ, ಟರ್ನ್ ಮಾಡಿ. ಈಗ ಬರೀ ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ಈ ಸಿಂಗಲ್ ಕ್ರೋಶೆ ಇರೋದ್ರಲ್ಲೇ ಸಿಂಗಲ್ ಕ್ರೋಶೆ ಮಾಡೋದು, ಆದರೆ ಈಗ ಈ ಥರ ಎರಡೂ ಇದಕ್ಕೆ ಹಾಕೋ ಬದಲು ಬರೀ ಹಿಂದಿಂದಕ್ಕೆ ಹಾಕೋದು. ಫೋಕಸ್ ಆಗ್ತಿದೆಯಾ? ಹಾಂ, ಈ ಎರಡು ಲೂಪಿಗೆ ಹಾಕೋ ಬದಲು ಈ ಥರ ಬರೀ ಹಿಂದಿದ್ದಕ್ಕೆ ಹಾಕೋದು, ಬ್ಯಾಕ್ ಲೂಪ್ ಸಿಂಗಲ್ ಕ್ರೋಶೆ ಮಾಡಬೇಕು. ಎಲ್ಲದರಲ್ಲೂ ಆ ಥರ ಮಾಡ್ಕೊಂಡು ಹೋಗ್ಬೇಕು ನಾವು ಆ ಸೇಫ್ಟಿ ಪಿನ್ವರೆಗೂ. ಸೊ ಇವಾಗ ಸೇಫ್ಟಿ ಪಿನ್ ಬಂತಲ್ವಾ, ಇದನ್ನ ತೆಗಿತೀನಿ. ಈಗ ಅಲ್ಲಿದ್ದು ಸ್ಲಿಪ್ ಸ್ಟಿಚ್ ಅಲ್ವಾ, ಸೊ ಸ್ಲಿಪ್ ಸ್ಟಿಚ್ಗೆ ನಾನು ಸೇಫ್ಟಿ ಪಿನ್ ಹಾಕಿದ್ದು. ಸೊ ಅಲ್ಲಿಗ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಮಾಡಿ ಮತ್ತೆ ಅಲ್ಲಿ ಸೇಫ್ಟಿ ಪಿನ್ ಹಾಕ್ತೀನಿ ನಾನು, ಯಾಕಂದರೆ ಅದು ಮಿಸ್ ಆಗಬಾರ್ದು ನೆಕ್ಸ್ಟ್ ಟೈಮ್ ವಾಪಸ್ ಬರೋವಾಗ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್, ಅದಾದಮೇಲೆ ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಈ ಲೈನ್ ಕಂಟಿನ್ಯೂ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್, ಹಾಫ್ ಡಬಲ್ ಕ್ರೋಶೆ, ಅದಾದಮೇಲೆ ಸ್ಲಿಪ್ ಸ್ಟಿಚ್. ಇದು ಮಾಡೋವಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ನೆನ್ಪಿಟ್ಕೊಳ್ಳಿ, ಯಾವತ್ತು ಸ್ಲಿಪ್ ಸ್ಟಿಚ್ ಮೇಲೆ ಹಾಫ್ ಡಬಲ್ ಕ್ರೋಶೆ ಬರಬೇಕು ಮತ್ತು ಹಾಫ್ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್ ಬರಬೇಕು. ಇದು ಫುಲ್ ಲೈನ್ ಆದಮೇಲೆ ತೋರಿಸ್ತೀನಿ. ಇದು ಎಂಡಿಗೆ ಬಂದಿದ್ದೀನಿ, ಹಾಫ್ ಡಬಲ್ ಕ್ರೋಶೆ ಆಗಿದೆ. ನಾನು ಲಾಸ್ಟಲ್ಲಿ ಸ್ಲಿಪ್ ಸ್ಟಿಚ್ ಉಳ್ಕೊಂಡಿದೆ. ಸೊ ಲಾಸ್ಟ್ ಇದಕ್ಕೊಂದು ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕ್ತೀನಿ ನಾನು. ಇದಾದಮೇಲೆ ಏನೂ ಇಲ್ಲ, ಒಂದು ಚೈನು ಮತ್ತು ಅದನ್ನು ರಿಪೀಟ್ ಮಾಡಬೇಕು. ಕ್ರಂಚ್ ಸ್ಟಿಚ್ ಸೈಡ್ ಅಲ್ವಾ ಇದು, ಸೊ ಮತ್ತೆ ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್, ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್ ಅಂತ ಮಾಡ್ಕೊಂಡು ಹೋಗಬೇಕು. ಸೊ ಫಸ್ಟ್ ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಸ್ಲಿಪ್ ಸ್ಟಿಚ್, ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್. ಈ ಥರ ಫುಲ್ ಲೈನ್ ಮಾಡಬೇಕು ಸೇಫ್ಟಿ ಪಿನ್ವರೆಗೂ ಬರೋವರೆಗೂ. ಓಕೆ, ಸೊ ಸೇಫ್ಟಿ ಪಿನ್ವರೆಗೂ ನಾನು ಮಾಡಿದ್ದೀನಿ. ಈ ಸ್ಟಿಚ್ ಒಂದು ಉಳಿದಿದೆ. ಸೊ ಸೇಫ್ಟಿ ಪಿನ್ ತೆಗೆದು ಅಲ್ಲೊಂದು ಸ್ಲಿಪ್ ಸ್ಟಿಚ್ ಮಾಡಬೇಕು. ಸೇಫ್ಟಿ ಪಿನ್ ತೆಗೆದು ಅಲ್ಲೊಂದು ಸ್ಲಿಪ್ ಸ್ಟಿಚ್ ಮಾಡಬೇಕು. ಮತ್ತೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಈ ಸ್ಟಿಚ್ ಮಾರ್ಕರ್, ಯಾಕಂದರೆ ನಮ್ಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಡಿಸೈನಲ್ಲಿ. ಸಿಂಗಲ್ ಕ್ರೋಶೆಗೂ ಸ್ಲಿಪ್ ಸ್ಟಿಚ್ಗೂ ಹಾಫ್ ಡಬಲ್ ಕ್ರೋಶೆಗೂ ಮೂರಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಸೊ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ರೂ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಥರ ನೆನ್ಪಿಟ್ಕೊಂಡು ಇನ್ನು ಬರೀ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗೋದು, ಅದು ಬ್ಯಾಕ್ ಲೂಪಲ್ಲಿ. ಸೊ ಈ ಥರ ಎರಡೂ ಹಾಕೋದಲ್ಲ, ಬರೀ ಈ ಬ್ಯಾಕ್ ಲೂಪ್ ಇದಲ್ವಾ ಅದಕ್ಕೆ ಹಾಕೋದು ಇಷ್ಟು. ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ನೋಡಿ ಫೈನಲ್ಲು ಸಿಂಗಲ್ ಕ್ರೋಶೆ. ಅದಾದಮೇಲೆ ಒಂದು ಚೈನು ಟರ್ನ್ ಮಾಡ್ಕೊಳ್ಳಿ, ಮತ್ತೆ ಅದನ್ನು ರಿಪೀಟ್ ಮಾಡಿ ಸಿಂಗಲ್ ಕ್ರೋಶೆ. ಸೊ ಈ ಪ್ಯಾಟರ್ನ್ ಹೀಗೆ ಹೋಗ್ತಿರುತ್ತೆ. ಇಲ್ಲಷ್ಟು ಬ್ಯಾಕ್ ಲೂಪ್ ಸಿಂಗಲ್ ಕ್ರೋಶೆ, ಕ್ರಂಚ್ ಸ್ಟಿಚ್ಚು, ಮತ್ತೆ ಕ್ರಂಚ್ ಸ್ಟಿಚ್ಚು, ಬ್ಯಾಕ್ ಲೂಪ್ ಸಿಂಗಲ್ ಕ್ರೋಶೆ, ಆ ಥರ ಈ ಥರ ಬೆಳೀತಾ ಹೋಗುತ್ತದು. ಸೊ ಇದೀಗ ನಿಮ್ಮ ಟೋಪಿದು ಉದ್ದ ಇರುತ್ತಲ್ಲ 12 ಇಂಚು. ಸೊ ನಿಮ್ಮ ಫೋರ್ ಹೆಡಿಂದ ತಲೆ ನೆತ್ತಿವರೆಗೆ ಬರುತ್ತೆ ಇದು. ಮತ್ತು ಈ ಅಗಲ ಇಡೀ ತಲೆ ಸುತ್ತಳತೆ ಆಗುತ್ತೆ. ಸೊ ವಿಮೆನ್ಸ್ ಲೇಡೀಸ್ ಹ್ಯಾಟ್ ಅಂದರೆ ಒಂದು 12 ಇಂಚ್ ಇರುತ್ತೆ ಉದ್ದ. ಅಗಲ ಒಂದು
19ರಿಂದ 20 ಇಂಚ್ ಮಾಡ್ಕೋಬೋದು. ನಿಮ್ಮ ತಲೆ ಚಿಕ್ಕದಿದ್ರೆ ಈಗ ನಿಮ್ಮ ಸುತ್ತಳತೆ ಏನೊಂದು 22 ಇಂಚ್ ಇದ್ದರೆ 19 ಇಂಚ್ ಮಾಡ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಇದ್ದರೆ 17 ಇಂಚು 18 ಇಂಚು ಆ ಥರ ಮಾಡ್ಕೊಳ್ಳಿ. ಯಾವತ್ತೂ ನಿಮ್ಮ ಸುತ್ತಳತೆಗಿಂತ ಒಂದು 2 ಇಂಚ್ 3 ಇಂಚ್ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಸ್ಟ್ರೆಚ್ ಆಗುತ್ತೆ, ಇದು ವುಲನ್ ಅಲ್ವಾ, ಸ್ಟ್ರೆಚ್ ಆಗುತ್ತೆ. ಸೊ ನಾನು ಇದೊಂದು ಸ್ವಲ್ಪ ಉದ್ದ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಪ್ಯಾಟರ್ನ್ ಹೇಗೆ ಬರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಸೊ ಈಗ ನಾನು ಈ ಪ್ಯಾಟರ್ನ್ ಇಡೀ ಮಾಡಿದ್ದೀನಿ. ಒಂದು ಸ್ವಲ್ಪ ಈ ಥರ ಬರುತ್ತೆ ನೋಡಿ, ಇದ್ರ ಸ್ಟಿಚ್ಚು, ಇದು ಕ್ರಂಚ್ ಸ್ಟಿಚ್. ಈ ಪ್ಯಾಟರ್ನು ಈ ಥರ ಬರುತ್ತೆ, ಒಂದು ಟೆಕ್ಸ್ಚರ್ ಥರ. ಆಮೇಲೆ ಈ ಕಡೆ ರಿಬ್ಬಿಂಗು ಈ ಥರ ಉದ್ದ 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 ರಿಬ್ಬಿಂಗ್ ಥರ ಇರುತ್ತೆ. ಸೊ ಇದಾದಮೇಲೆ ಟೋಪಿ ಹೇಗೆ ಮಾಡೋದು ಅಂತ ಅಮ್ಮ ಇನ್ನೊಂದು ವಿಡಿಯೋ ಮಾಡಿದ್ದಾರೆ. ಇದೇ ಥರ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಯಾನಲ್ ಮಾಡಿ ಈ ಥರ ಮಡಚಿ ಇಲ್ಲಿ ಸ್ಟಿಚ್ ಮಾಡೋದು, ಆಮೇಲೆ ಇಲ್ಲೊಂದು ಸ್ವಲ್ಪ ಜಾಯಿನ್ ಮಾಡಿದ್ರೆ ಆಯಿತು, ನಿಮ್ಮ ಟೋಪಿ ರೆಡಿ. ಸೊ ಅಮ್ಮ ಇದ್ರದ್ದು ಬೇರೆ ವಿಡಿಯೋ ಮಾಡಿದ್ದಾರೆ, ಅದರಲ್ಲಿ ಸೇಮ್ ಇದೇ ಥರ ಮಾಡೋದು. ಆ ಲಿಂಕ್ ಅಮ್ಮ ಹಾಕ್ತಾರೆ ವಿಡಿಯೋದಲ್ಲಿ, ಅದನ್ನು ನೋಡ್ಬೋದು. ಸೊ ಫೈನಲ್ ಆಗಿ ಟೋಪಿ ಈ ಥರ ಕಾಣುತ್ತೆ. ಇದು ನಾನು ದಪ್ಪ ನೂಲಲ್ಲಿ ಮಾಡಿದ್ದು. ನೋಡಿ, ಇದು ಈ ಥರ ಕಾಣುತ್ತೆ. ಸೊ ರೆಕ್ಟ್ಯಾಂಗ್ಯುಲರ್ ಪ್ಯಾನಲಲ್ಲಿ ಈ ಥರ ಮಾಡಿದ್ದೆ. ಇಲ್ಲಿ ರಿಬ್ಬಿಂಗ್ ಇಷ್ಟಿತ್ತು, ಆಮೇಲೆ ಕ್ರಂಚ್ ಸ್ಟಿಚ್ ಈ ಕಡೆ ಇತ್ತು, ಆಮೇಲೆ ಇಲ್ಲಿ ಜಾಯಿನ್ ಮಾಡಿದ್ದೆ. ನೋಡಿ, ಈ ಥರ ಕಾಣುತ್ತಿದೆ. ಟೆಕ್ಸ್ಚರು ಇದೇ ಥರ ಬರುತ್ತೆ. ಆಮೇಲೆ ಇದು ರಿಬ್ಬಿಂಗ್ ಉದ್ದ ಇರುತ್ತಲ್ವ, ಅದನ್ನು ಈ ಥರ ಮಡ್ಚ್ಕೊಂಡ್ರೆ ಬಾರ್ಡರ್ ಆಗುತ್ತೆ. ಈ ಥರ ಒಂದು ಕ್ಯೂಟ್ ಹ್ಯಾಟ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಪಾಮ್ ಎಲ್ಲ ಹಾಕ್ಕೋಬೋದು, ಅದನ್ನು ಆ ವಿಡಿಯೋದಲ್ಲಿ ಹಾಕಿದಾರಮ್ಮ. ಅಥವಾ ನಂತರ ನಿಮಗೆ ಬೇಡ ಇದೇ ಥರ ಸಾಕು ಅಂತ ಇದ್ದರೆ ಅಷ್ಟೇ ಬಿಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ ಹೇಗೆ ಬಂದಿದೆ ಇದು ಅಂತ ನಿಮ್ಮದು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.